ಗೈಸ್ ಒಂದು ಪ್ರಶ್ನೆ ಕೇಳ್ತೀನಿ. ಕೆಲವರನ್ನ ನೋಡಿದ್ರೆ ಅವರು ಯಾವುದೇ ಭಯವಿಲ್ಲದೆ ಯಾರ ಮುಂದೆ ಆದರೂ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ತಾರೆ, ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರೆ, ಮತ್ತೆ ಮುಜುಗರ ಇಲ್ಲದೆ ಒಂದು ಗತ್ತಲ್ಲಿ ಇರ್ತಾರೆ. ಸೊ ಅದು ಹೇಗೆ ಸಾಧ್ಯ? ಕಾನ್ಫಿಡೆನ್ಸ್ ಏನಿದೆ ಅವರಿಗೆ ಅದು ಹುಟ್ಟಿನಿಂದ ಬರೋದಿಲ್ಲ ಗೈಸ್. ಸೊ ಅದು ಕೆಲವೊಂದು ಪ್ರತಿದಿನ ಮಾಡುವಂಥ ಅವರು ಅಭ್ಯಾಸಗಳಿಂದ ಅವರಿಗೆ ಆ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಸೊ ಇವತ್ತು ನಾನು ಹೇಳುವಂಥ ಒಂದು 5 ಪಾಯಿಂಟ್ಸ್ಗಳನ್ನು ನೀವು 5 ಪಾಯಿಂಟ್ಸ್ಗಳಲ್ಲಿ ಒಂದಾದರೂ ನೀವು ಫಾಲೋ ಮಾಡಿದರೆ ನೀವು ಖಂಡಿತ ನಿಮ್ಮ ಆತ್ಮವಿಶ್ವಾಸ ಏನು ಕಾನ್ಫಿಡೆನ್ಸ್ ಅಂತ ಹೇಳ್ತೇವಲ್ಲ ಅದು ಸ್ವಲ್ಪ ಅದರ ಮಟ್ಟಿಗೆ ಆದರೂ ಇಂಪ್ರೂವ್ ಆಗುತ್ತೆ ಗೈಸ್. ಸೊ ಗೈಸ್ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಪಾಯಿಂಟ್, ನಿಮ್ಮನ್ನೇ ನೀವು ಕಡಿಮೆ ಅಂದುಕೊಳ್ಳೋದನ್ನು ಬಿಡಿ. ಯಾಕಂತ ಹೇಳಿದ್ರೆ ನಿಮ್ಮ ಮಾತುಗಳೇ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ನಿರ್ಮಿಸುತ್ತದೆ ಗೈಸ್. ಇನ್ನು ಸೆಕೆಂಡ್ ಪಾಯಿಂಟ್, ಸಣ್ಣ ಗುರಿಗಳನ್ನು ಇಟ್ಟು ಅದನ್ನು ಪೂರ್ಣಗೊಳಿಸಿ. ನೀವು ಏನು ಗುರಿಗಳನ್ನು ಇಟ್ಕೊಂಡೇನು ಪೂರ್ಣಗೊಳಿಸ್ತಾ ಹೋಗ್ತೀರಾ, ನಿಮ್ಮ ಸಣ್ಣ ಗೆಲುವು ಕೂಡ ನಿಮ್ಮನ್ನು ಕಾನ್ಫಿಡೆನ್ಸ್ ಅಂತ ಕರ್ಕೊಂಡು ಹೋಗುತ್ತೆ ಮತ್ತು ಕಾನ್ಫಿಡೆನ್ಸ್ ನೀಡುತ್ತೆ. ಇನ್ನು ಥರ್ಡ್ ಪಾಯಿಂಟ್, ಭಯ ಇದ್ರೂ ಕೂಡ ಆಕ್ಷನ್ ಅನ್ನು ತೆಗೆದುಕೊಳ್ಳಿ. ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಆಕ್ಷನ್ ತೆಗೆದುಕೊಳ್ಳುತ್ತೇನೆ ಅಂದ್ರೆ ಆಗಲ್ಲ. ಸೊ ನೀವು ಒಂದು ಆಕ್ಷನ್ ತೆಗೆದುಕೊಂಡ ಮೇಲೆನೆ ಒಂದು ಕೆಲಸನ ನೀವು ಪೂರ್ಣ ಮಾಡಿದಾಗಲೇ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಗೈಸ್. ಸೊ ಇದನ್ನು ಟ್ರೈ ಮಾಡಿ. ಕಾನ್ಫಿಡೆನ್ಸ್ ಬಂದ ಮೇಲೆ ಆಕ್ಷನ್ ಮಾಡೋದಲ್ಲ, ಆಕ್ಷನ್ ತೆಗೆದುಕೊಳ್ಳಿ, ಆಮೇಲೆ ನಿಮಗೆ ಆಟೋಮೆಟಿಕ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಇನ್ನು ಫೋರ್ತ್ ಪಾಯಿಂಟ್, ನಿಮ್ಮನ್ನು ಯಾವಾಗಲೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದ್ರೆ ನಿಮ್ಮ ನಿನ್ನೆಗಳ ಜೊತೆ, ಅಂದ್ರೆ ನೀವು ಏನ್ ಮಾಡಿದ್ರಿ ನಿನ್ನೆ ಅನ್ನೋದ್ರ ಜೊತೆಗೆ ನೀವು ಕಂಪೇರ್ ಮಾಡಿ. ಬೇರೆಯವ್ರ ಜೊತೆಗೆ ನೀವು ಕಂಪೇರ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಇದ್ದಷ್ಟು ಲೋ ಆಗುತ್ತೆ ಮತ್ತೆ ಕಾನ್ಫಿಡೆನ್ಸ್ ಹೆಚ್ಚಾಗೋದಿಲ್ಲ. ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಳ್ಬೇಕಂತ ಹೇಳಿದ್ರೆ ನೀವು ನಿಮ್ಮ ಮೇಲೆ ಮಾತ್ರ ನೀವು ಕಂಪೇರ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ನಿನ್ನೆಗಿಂತ ಇವತ್ತು ಬೆಟರ್ ಮಾಡಬೇಕು, ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಬೆಟರು ಅನ್ನೋದು ಮಾತ್ರ ನೀವು ಫೋಕಸ್ ಮಾಡಬೇಕಾಗತ್ತೆ ಗೈಸ್. ಇನ್ನು ಫಿಫ್ತ್ ಪಾಯಿಂಟ್, ಕೊನೆಯದಾಗಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸಲಿಕ್ಕೆ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನಿಮ್ಮ ಮಾತಿನ ಶೈಲಿ ಆಗಲಿ, ನೀವು ಕುತ್ಕೊಳ್ಳುವಂಥ ಭಂಗಿ ಆಗಲಿ, ಎಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳಿ. ಅಂದರೆ ನೀವು ಕುತ್ಕೊಳ್ಳುವಂಥ ಒಂದು ಸ್ಟೈಲ್ ಚೆನ್ನಾಗಿದ್ರೆ, ಅಂದರೆ ಒಂದು ನಾನೇ ರಾಜ ಅನ್ನುವ ರೀತಿಯಲ್ಲಿ ಕುತ್ಕೊಂಡ್ರೆ, ಮತ್ತೆ ನೀವು ನಿಂತ್ಕೊಳ್ಬೇಕಾದ್ರೆ ಒಂದು ಸ್ಟ್ರೇಟ್ ನಿಲ್ಲಲು ನೀವು ಪ್ರಯತ್ನಿಸಿದ್ದಾದ್ರೆ ಈ ಕಾನ್ಫಿಡೆನ್ಸ್ ಒಂದು ಹೆಚ್ಚಿಸಿ ಮಾಡಲಿಕ್ಕೆ ಇದು ಒಂದು ಮೇನ್ ರೀಸನ್ ಆಗಿರುತ್ತೆ. ಮತ್ತೆ ಯಾರ ಜೊತೆಗಳು ಮಾತಾಡಬೇಕಾದ್ರೆ ನೇರವಾಗಿ ಸ್ಪಷ್ಟವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ. ಯಾವಾಗಲೂ ಬಾಡಿ ಲ್ಯಾಂಗ್ವೇಜ್ ಕೂಡ ಒಂದು ನಮಗೆ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುವಂತ ಒಂದು ಅಸ್ತ್ರ ಆಗಿದೆ ಗೈಸ್. ಸೊ ಇದನ್ನ ಫಾಲೋ ಮಾಡಿ. ನೆನಪಿರ್ಲಿ ಗೈಸ್, ಈ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಏನಂತ ಹೇಳ್ತೇವಲ್ಲ ಇದು ನಮಗೆ ಹುಟ್ಟಿನಿಂದ ಬರೋದಿಲ್ಲ ಮತ್ತೆ ತಕ್ಷಣ ಇದು ನಮಗೆ ಬರೋದಿಲ್ಲ. ಸೊ ನಾವು ಪ್ರತಿದಿನ ಒಂದು ಸಣ್ಣ ಆಕ್ಷನ್ ಅನ್ನು ಏನ್ ತೆಗೆದುಕೊಳ್ತೇವೆ ಅದರಿಂದ ನಮ್ಮ ಕಾನ್ಫಿಡೆನ್ಸ್ ಅನ್ನೋದು ನಮ್ಮಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಗೈಸ್ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.